2025ರ ಮಹಾಕುಂಭ 144 ವರ್ಷಗಳ ನಂತರ ನಡೀತಿದೆ ಅನ್ನೋ ಹೇಳಿಕೆಯನ್ನು ಬೆಂಬಲಿಸೋಕೆ ಯಾವ ಪುರಾವೆಗಳಿವೆ? ಈ ವರ್ಷ ರಾಜಕೀಯ ಮತ್ತು ಧಾರ್ಮಿಕ ನಿರೂಪಣೆಗಳಲ್ಲಿ 144 ವರ್ಷಗಳ ಅಂತರವನ್ನು ಯಾಕೆ ಒತ್ತಿ ಹೇಳಲಾಗಿದೆ? ಬ್ರಿಟಿಷ್ ಯುಗದ ದಾಖಲೆಗಳು ಸೇರಿದಂತೆ ವಿಭಿನ್ನ ಐತಿಹಾಸಿಕ ದಾಖಲೆಗಳು 144 ವರ್ಷಗಳ ಹೇಳಿಕೆಗೆ ಹೇಗೆ ವ್ಯತಿರಿಕ್ತವಾಗಿದೆ? ಉತ್ತರ ಪ್ರದೇಶ ಸರ್ಕಾರ ಈ ಹಿಂದೆ 2013ರ ಮಹಾಕುಂಭವನ್ನು ಕೂಡ 144 ವರ್ಷಗಳ ನಂತರದ ವಿದ್ಯಮಾನ ಅಂತ ಯಾಕೆ ಹೇಳಿತ್ತು ಮತ್ತು ಅದು ಈಗಲೂ ಅದನ್ನೇ ಹೇಳ್ತಿರೋದರ ವಿರೋಧಾಭಾಸ ಎಂಥದ್ದು? 144 ವರ್ಷಗಳ ಬಳಿಕ ನಡೆಯುವ ಮಹಾಕುಂಭ ಅಂತ ಪ್ರಯಾಗ್ರಾಜ್ನ ಹಾಗೂ ಮಹಾಕುಂಭದ ಅಧಿಕೃತ ವೆಬ್ಸೈಟ್ಗಳಲ್ಲೇ ಯಾಕೆ ಹೇಳಿಲ್ಲ? 2018ರಲ್ಲಿ ಅರ್ಧ ಕುಂಭವನ್ನ ಕುಂಭ ಅಂತ ಮರುನಾಮಕರಣ ಮಾಡಿರೋದ್ರ ಹಿಂದಿನ ಮರ್ಮ ಏನು? 144 ವರ್ಷಗಳ ನಂತರದ ವಿದ್ಯಮಾನ ಅನ್ನೋದು ತಪ್ಪಾಗಿದ್ರೆ ರಾಜಕೀಯಕ್ಕಾಗಿ ಧಾರ್ಮಿಕ ಘಟನೆಗಳ ದುರ್ಬಳಕೆ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ದಿ ವೈರ್ನಲ್ಲಿ ಪ್ರಕಟವಾದ ಲೇಖನದ ಮುಖ್ಯಾಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಿದ್ದೀವಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕನ್ನು ನಿಮ್ಮ ಒಂದು ಮಿತ್ರರಿಗೆ ವಾಟ್ಸಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ಈ ಬಾರಿಯ ಮಹಾಕುಂಭ ಮೇಳ 144 ವರ್ಷಗಳ ನಂತರ ಬಂದಿದೆ ಅಂತ ಪ್ರಚಾರ ಮಾಡಲಾಯಿತು ಮತ್ತು ಜನ ಅದಕ್ಕೆ ಮರುಳಾದರು. ಆದರೆ ಅದಕ್ಕೆ ಸೂಕ್ತ ಪುರಾವೆ ಇದೆಯಾ? ಭಾರತದಲ್ಲಿ ಪವಿತ್ರ ಮತ್ತು ಪೂಜ್ಯ ನದಿಗಳು ಅಂತ ಪರಿಗಣಿಸಲ್ಪಟ್ಟ ಗಂಗಾ ಮತ್ತು ಯಮುನಾ ವಿಶ್ವದ ಅತ್ಯಂತ ಕಲುಷಿತ ನದಿಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿವೆ. ಗಂಗಾ ಮತ್ತು ಯಮುನಾ ಸಂಗಮದಲ್ಲಿ ಸ್ನಾನ ಮಾಡುವ ಮೂಲಕ ಜನ ಪಾಪ ಕಳೆದುಕೊಂಡು ಪುಣ್ಯ ಗಳಿಸಿದ್ವಿ ಅಂತ ನಂಬ್ತಾರೆ. ಆದರೆ ಗಂಗಾ ಮತ್ತು ಯಮುನಾದ ಭಯಾನಕ ಮಾಲಿನ್ಯದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ 2025ರ ಮಹಾಕುಂಭವನ್ನ 144 ವರ್ಷಗಳ ನಂತರದ ಮಹಾಕುಂಭ ಅಂತ ದೊಡ್ಡ ಪ್ರಚಾರ ಮಾಡಿದೆ. ಈ ಪ್ರಚಾರದಲ್ಲಿ ಅನೇಕ ಸ್ವಾಮೀಜಿಗಳ ಅಖಾರ ಪರಿಷತ್ ಉತ್ತರ ಪ್ರದೇಶ ಸರ್ಕಾರವನ್ನ ಬೆಂಬಲಿಸಿದೆ. ಇದರ ಪರಿಣಾಮವಾಗಿ ಅನೇಕ ಮುಗ್ಧರು ಜೀವನದಲ್ಲಿ ಇಂತಹ ಅವಕಾಶ ಸಿಕ್ಕಿರೋದು ತಮ್ಮ ಅದೃಷ್ಟ ಅಂತ ಅಂದ್ಕೊಂಡ್ರು. ಈ ಅವಕಾಶ ಈ ಜನ್ಮದಲ್ಲಿ ಒಮ್ಮೆ ಮಾತ್ರ ಸಿಗತ್ತೆ, ಆದ್ರಿಂದ ಮಹಾಕುಂಭವನ್ನ ತಪ್ಪಿಸ್ಕೊಳ್ಬಾರ್ದು, ಹೋಗಲೇಬೇಕು ಅಂತ ಅಂದ್ಕೊಂಡ್ರು. 144 ವರ್ಷಗಳ ನಂತರ ಮಹಾಕುಂಭವನ್ನ ಆಯೋಜನೆ ಮಾಡಲಾಗ್ತಿದೆ ಅನ್ನೋ ಪ್ರಚಾರ ಅನೇಕ ಜನರ ಮನಸ್ಸಿನ ಮೇಲೆ, ವಿಶೇಷವಾಗಿ ಮುಗ್ಧರ ಮನಸ್ಸಿನ ಮೇಲೆ ಬಲವಾದ ಪ್ರಭಾವ ಬೀರಿದೆ. ಆದರೆ ವಾಸ್ತವದಲ್ಲಿ ಈ ಮಹಾಕುಂಭವನ್ನ 144 ವರ್ಷಗಳ ನಂತರ ನಡೆಸಲಾಗ್ತಿದೆ ಅನ್ನೋ ಹೇಳಿಕೆಯನ್ನ ಇದಕ್ಕೂ ಮೊದಲಿನ ಅನೇಕ ಮಹಾಕುಂಭಗಳ ಸಂದರ್ಭದಲ್ಲೂ ನೀಡಲಾಗಿತ್ತು. 1989, 2001, 2013ರಲ್ಲಿ ಇಂಥದ್ದೇ ಹೇಳಿಕೆಗಳನ್ನು ನೀಡಲಾಗಿತ್ತು. ಧರ್ಮ ಅನ್ನೋದು ನಮ್ಮನ್ನ ಮಾಯೆಯಿಂದ ದೂರವಿಡೋಕೆ, ಬೆಳಕಿನ ಮಾರ್ಗವನ್ನು ತೋರಿಸೋಕಿದೆ. ಭ್ರಮೆಯಿಂದ ದೂರ ಇಡೋಕೆ, ಬೆಳಕಿನ ಪ್ರಪಂಚವನ್ನ ತೋರಿಸೋಕಿದೆ. ಆದರೆ 144 ವರ್ಷಗಳ ನಂತರ ಮಹಾಕುಂಭಮೇಳ ಅನ್ನೋ ಪ್ರಚಾರವನ್ನ ಸುಳ್ಳಿನ ಆಧಾರದ ಮೇಲೆ ಮಾಡಲಾಗ್ತಿದ್ರೆ ಯಾವುದೇ ಧಾರ್ಮಿಕ ವ್ಯಕ್ತಿ ಈ ಸುಳ್ಳನ್ನ ಬಯಲು ಮಾಡಿ ಸತ್ಯವನ್ನ ಎಲ್ಲರ ಮುಂದೆ ಇಡಬೇಕು. ಈ ಪ್ರಚಾರದ ಉದ್ದೇಶವನ್ನ ಎಲ್ಲರ ಮುಂದೆ ಇಡಬೇಕು. ಅದು ಕೂಡ ಧಾರ್ಮಿಕ ಕಾರ್ಯವೇ ಆಗತ್ತೆ. ಪತ್ರಿಕೋದ್ಯಮದ ಧರ್ಮ ಹೇಳೋದು ಕೂಡ ಇದನ್ನೇ. ದಿ ವೈರ್ನಲ್ಲಿ ಪ್ರಕಟವಾದ ಪತ್ರಕರ್ತ ಉಮರ್ ರಶೀದ್ ಅವರ ವರದಿ 2013ರ ಮಹಾಕುಂಭ ಮೇಳವನ್ನು ಕೂಡ 144 ವರ್ಷಗಳ ನಂತರದ ವಿದ್ಯಮಾನ ಅಂತ ಹೇಳಲಾಗಿತ್ತು ಅನ್ನೋದ್ರ ಬಗ್ಗೆ ಗಮನ ಸೆಳೆಯುತ್ತೆ. ಆದಿತ್ಯನಾಥ್ ಸರ್ಕಾರ 2013ರ ಸಾಮೂಹಿಕ ಕೂಟದ ಕಾರ್ಯಕ್ರಮಗಳಲ್ಲಿ ಜನಸಮೂಹವನ್ನು ನಿರ್ವಹಿಸುವ ಮಾರ್ಗಸೂಚಿಗಳು ಅನ್ನೋ ಹೆಸರಿನ ಸುಮಾರು 60 ಪುಟಗಳ ಕೈಪಿಡಿಯನ್ನು ಪ್ರಕಟ ಮಾಡಿತ್ತು ಅಂತ ವರದಿ ಹೇಳುತ್ತೆ. ಅದರ ಮುಖಪುಟದಲ್ಲಿ ಆದಿತ್ಯನಾಥ್ ಚಿತ್ರವನ್ನು ಮುದ್ರಿಸಲಾಗಿದೆ. ಅದರಲ್ಲಿ 2013ರ ಮಹಾಕುಂಭ ಮೇಳವನ್ನ 144 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಘಟನೆ ಅಂತ ದಾಖಲಿಸಲಾಗಿದೆ. ಅಂದ್ರೆ ಆದಿತ್ಯನಾಥ್ ಸರ್ಕಾರ 2013ರಲ್ಲಿನ ಅಲಹಾಬಾದ್ನ ಮಹಾಕುಂಭ ಮೇಳವನ್ನು ಕೂಡ 144 ವರ್ಷಗಳ ನಂತರ ನಡೆಯುವ ಮಹಾಕುಂಭ ಮೇಳ ಅಂತ ಹೇಳ್ಕೊಂಡಿದೆ. 2013ರ ಮಹಾಕುಂಭ ಮೇಳದ ಕುರಿತ ಸಿಎಜಿ ವರದಿಯಲ್ಲಿ 2013ರ ಕುಂಭ ಮೇಳವನ್ನ 144 ವರ್ಷಗಳ ನಂತರ ನಡೆಯುವ ಮಹಾಕುಂಭ ಮೇಳ ಅಂತ ದಾಖಲಿಸಿರುವುದಾಗಿ ಹೇಳಲಾಗಿದೆ. ಅದೇ ರೀತಿ 2001ರ ಕುಂಭಮೇಳವನ್ನ 144 ವರ್ಷಗಳ ನಂತರ ನಡೆಯುವ ಮಹಾಕುಂಭಮೇಳ ಅಂತ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ದಾಖಲಿಸಿದ್ದಾರೆ. 1989ರ ಮಹಾಕುಂಭಮೇಳದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಬ್ರಿಟಿಷ್ ಪತ್ರಕರ್ತ ಮಾರ್ಕ್ ಟುಲಿ ಈ ಮಹಾಕುಂಭಮೇಳ 144 ವರ್ಷಗಳ ನಂತರ ನಡೆದಿದೆ ಅಂತ ಬರೆದಿದ್ದಾರೆ. ಒಟ್ಟಾರೆಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಈ ಹಿಂದೆ ನಡೆದಿರುವ ಕುಂಭಮೇಳದ ವೇಳೆನೂ ಹೀಗೇನೇ ಹೇಳಲಾಗಿದೆ. ಹಿಂದಿನ ಹಲವು ಮಹಾಕುಂಭಗಳನ್ನ 144 ವರ್ಷಗಳ ನಂತರ ನಡೀತಿರುವ ಮಹಾಕುಂಭಗಳು ಅಂತ ಬಿಂಬಿಸಲಾಗಿದೆ ಅನ್ನೋದಕ್ಕೆ ಹಲವು ಪುರಾವೆಗಳಿವೆ. ಈ ಎಲ್ಲ ಪುರಾವೆಗಳು 144 ವರ್ಷಗಳ ನಂತರದ ಮಹಾಕುಂಭ ಅನ್ನೋ ಪ್ರಚಾರ ಸಂಪೂರ್ಣವಾಗಿ ಅರ್ಥಹೀನ ಅಡಿಪಾಯದ ಮೇಲೆ ಇರುವಂತದ್ದಾಗಿದೆ ಅನ್ನೋದನ್ನೇ ಹೇಳುತ್ತೆ. ಆದರೆ ಇದರ ಹೊರತಾಗಿನೂ ಸರ್ಕಾರ ಈ ಬಾರಿಯದ್ದು 144 ವರ್ಷಗಳ ನಂತರದ ಮಹಾಕುಂಭಮೇಳ ಅಂತ ಯಾಕೆ ಅಬ್ಬರದ ಪ್ರಚಾರ ಮಾಡ್ತು?
ಬಿಜೆಪಿ ಎಲ್ಲದರಲ್ಲೂ ರಾಜಕೀಯ ಮಾಡಬಲ್ಲದು ಮತ್ತು ಇಂತಹ ಧಾರ್ಮಿಕ ಆಚರಣೆಗಳನ್ನು ಬಹಳ ಉತ್ಪ್ರೇಕ್ಷಿತ ರೀತಿಯಲ್ಲಿ ಬಿಂಬಿಸುವ ಅದರ ನಡೆ ಕೂಡ ಅದರ ರಾಜಕೀಯ ಉದ್ದೇಶವನ್ನೇ ತೋರಿಸುತ್ತೆ. ಆದಿತ್ಯನಾಥ್ ಸರ್ಕಾರ ಈ ಬಾರಿಯ ಮಹಾಕುಂಭ ಮೇಳವನ್ನ 144 ವರ್ಷಗಳ ನಂತರದ ಘಟನೆಯನ್ನು ಆಕರ್ಷಣೆಯನ್ನ ಜನರಲ್ಲಿ ಸೃಷ್ಟಿ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದಕ್ಕಾಗಿಯೇ ದೊಡ್ಡ ಜನಸಂದಣಿ ಇದೆ. ಆದರೆ ಅದೇ ವೇಳೆ ಜನಸಂದಣಿಯ ನಿರ್ವಹಣೆಯಲ್ಲಿ ಶ್ರದ್ಧೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಹಾಗಾಗಿನೇ ಕಾಲ್ತುಳಿತ ಸಂಭವಿಸಿದೆ, ಜೀವಗಳು ಬಲಿಯಾಗಿವೆ. ಕಾಲ್ತುಳಿತದಲ್ಲಿ ಮುಗ್ಧ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಸರ್ಕಾರ ಮಾತ್ರ ಧಾರ್ಮಿಕ ಆಚರಣೆಗಳನ್ನು ಬಳಸಿಕೊಂಡು ಅನಾಯಾಸವಾಗಿ ಸುಳ್ಳು ಹೇಳ್ತಾ ಇದೆ. 144 ವರ್ಷಗಳ ನಂತರ ನಡೆಯಲಿರುವ ಘಟನೆ ಅಂತ ಕುಂಭಮೇಳದ ಬಗ್ಗೆ ಹೇಳಲಾಗ್ತಿರೋದು ದೊಡ್ಡ ವಂಚನೆ ಅಂತ ತಜ್ಞರು ಹೇಳ್ತಾರೆ. ಕೇಸರಿ ಬಟ್ಟೆ ಧರಿಸಿದ ಕೆಲ ಜನರನ್ನ ಸರ್ಕಾರವೇ ಈ ಸುಳ್ಳನ್ನ ಪ್ರಚಾರ ಮಾಡುವಲ್ಲಿ ಬಳಸ್ತಿದೆ ಅನ್ನೋ ಆರೋಪಗಳು ವ್ಯಕ್ತವಾಗಿವೆ. ದೈವಿಕ ವರ್ಷ ಅನ್ನೋ ಪರಿಕಲ್ಪನೆ ಇದೆ. ಒಂದು ದೈವಿಕ ವರ್ಷ ನಮ್ಮ 12 ವರ್ಷಗಳಿಗೆ ಸಮ ಅಂತ ಹೇಳಲಾಗತ್ತೆ. ಪ್ರಯಾಗ್ರಾಜ್, ಹರಿದ್ವಾರ, ನಾಶಿಕ್ ಮತ್ತು ಉಜ್ಜಯಿನಿ ಈ 4 ಕಡೆಗಳಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಈ 12 ವರ್ಷಗಳ ಅಂತರವನ್ನ ದೈವಿಕ ವರ್ಷಗಳ ಲೆಕ್ಕದಲ್ಲಿ ನೋಡಿದ್ರೆ 144 ವರ್ಷಗಳಾದವು ಅನ್ನೋದು ಇಲ್ಲಿನ ಸಮರ್ಥನೆ. ಆದರೆ ಪ್ರಚಾರ ಮಾಡುವಾಗ ಮಾತ್ರ 144 ವರ್ಷಗಳು ಅನ್ನೋದನ್ನ ವಾಸ್ತವದ 144 ವರ್ಷಗಳು ಅನ್ನುವಂತೇನೆ ಬಿಂಬಿಸಲಾಗುತ್ತೆ ಅನ್ನೋದಂತೂ ನಿಜ. ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ಸಂಗಮ ಅಥವಾ ಪವಿತ್ರ ಸಂಗಮವನ್ನು ರೂಪಿಸುವ ಪ್ರಯಾಗ್ರಾಜ್ ಅನ್ನ ಅತ್ಯಂತ ಪ್ರಮುಖ ಕುಂಭ ಸಭೆಯ ಸ್ಥಳ ಅಂತ ಪರಿಗಣಿಸಲಾಗಿದೆ. ಮಾಘ ಮೇಳವನ್ನ ವಾರ್ಷಿಕವಾಗಿ ಮಾಘ ಮಾಸದಲ್ಲಿ, ಅರ್ಧ ಕುಂಭವನ್ನ ಪ್ರತಿ 6 ವರ್ಷಗಳಿಗೊಮ್ಮೆ ಮತ್ತು ಪೂರ್ಣ ಕುಂಭ ಅಥವಾ ಮಹಾಕುಂಭವನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಹೀಗೆ 12 ವರ್ಷಗಳನ್ನೇ 144 ವರ್ಷಗಳು ಅಂತ ಎಣಿಸಿ 144 ವರ್ಷಗಳ ನಂತರ ನಡೆಯಲಿರುವ ಮಹಾಕುಂಭ ಅನ್ನೋದಾದ್ರೆ ಈ ತರ್ಕವನ್ನ ಪ್ರತಿ ಮಹಾಕುಂಭಕ್ಕೂ ಅನ್ವಯಿಸಬಹುದಲ್ವಾ? ಇದನ್ನ ಈ ಮಹಾಕುಂಭಕ್ಕೆ ಮಾತ್ರ ಅನ್ವಯಿಸಿದ್ರೆ ಮಹಾಕುಂಭದ ಇತಿಹಾಸ ಕೇವಲ 200 ವರ್ಷಗಳಷ್ಟು ಹಳೆಯದ್ದು ಅಂತ ಆದಿತ್ಯನಾಥ್ ಸರ್ಕಾರ ಹೇಳೋಕೆ ಬಯಸುತ್ತ. ಹೀಗೆ ಹೇಳುವ ಮೂಲಕ ಅವರು ಹಿಂದೂ ಧರ್ಮದ ಸಂಪೂರ್ಣ ಪರಂಪರೆಯನ್ನ, ಅದರ ಸಂಪೂರ್ಣ ಸನಾತನ ತತ್ವವನ್ನ ತಿರಸ್ಕಾರ ಮಾಡ್ತಿದ್ದಾರ. ತಮ್ಮನ್ನ ಸನಾತನಿಗಳು ಅಂತ ಕರೆದುಕೊಳ್ಳೋರು ಈ ರೀತಿಯ ವಿವರಣೆಯನ್ನ ಸ್ವೀಕಾರ ಮಾಡ್ತಾರ? ಅವರು ಅದನ್ನ ಒಪ್ಕೊಳ್ಳೋದಿಲ್ಲ. ಅವರದನ್ನ ಸುಳ್ಳು ಅಂತ ಕರೆಯೋ ಮೂಲಕ ತಿರಸ್ಕರಿಸ್ತಾರೆ. ಪ್ರಯಾಗ್ರಾಜ್ ಜಿಲ್ಲೆಯ ಹಾಗೂ 2025ರ ಮಹಾಕುಂಭ ಮೇಳದ ಅಧಿಕೃತ ವೆಬ್ಸೈಟ್ಗಳು ಕೂಡ ಎಲ್ಲೂ ಇದು 144 ವರ್ಷಗಳ ಬಳಿಕ ನಡೀತಿರುವ ಕುಂಭಮೇಳ ಅಂತ ಹೇಳೋದೇ ಇಲ್ಲ. ಆದರೆ ಯುಪಿ ಸರ್ಕಾರ ಹಾಗೂ ಅಖಾರ ಪರಿಷತ್ ಮಾತ್ರ ಇದು 144 ವರ್ಷಗಳ ಬಳಿಕ ನಡೀತಿರುವ ಮಹಾಕುಂಭ ಮೇಳ ಅಂತ ಹೇಳ್ತಿವೆ. ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಹಾಗೂ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಈ ಭೂಮಿ ಮೇಲೆ ನಡೆಯುವ ಅತಿದೊಡ್ಡ ಸಮಾವೇಶಗಳು. ಇತ್ತೀಚೆಗೆ ನಡೆದಿರುವ ಮಹಾಕುಂಭ ಮೇಳ 2013ರದ್ದು, ಇನ್ನು ನಡೆಯೋದು 2025ರದ್ದು ಅಂತ ಪ್ರಯಾಗ್ರಾಜ್ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಹೇಳುತ್ತೆ. ಮಹಾಕುಂಭ ಮೇಳದ ಅಧಿಕೃತ ವೆಬ್ಸೈಟ್ ಪ್ರತಿ 12 ವರ್ಷಗಳಿಗೆ ನಡೆಯುವ ಪವಿತ್ರ ಸಮಾವೇಶ ಮಹಾಕುಂಭ ಮೇಳ ಕೇವಲ ಲಕ್ಷಾಂತರ ಜನ ಸೇರುವ ಅದ್ಭುತ ದೃಶ್ಯ ಮಾತ್ರ ಅಲ್ಲ, ಅದು ಮನುಷ್ಯನ ಅಸ್ತಿತ್ವದ ಪ್ರತಿ ಅಂಶವನ್ನು ತಲುಪುವ ಆಧ್ಯಾತ್ಮಿಕ ಅನುಭೂತಿ ಅಂತ ಹೇಳುತ್ತೆ. ಇನ್ನು ಆದಿತ್ಯನಾಥ್ ಸರ್ಕಾರ ಹೇಳುವಂತೆ ಈ ಹಿಂದಿನ ಮಹಾಕುಂಭ ಮೇಳ 144 ವರ್ಷಗಳ ಹಿಂದೆ ನಡೆದಿದ್ರೆ ಅದು ಬ್ರಿಟಿಷರ ಕಾಲದಲ್ಲಿ ನಡೆದಿರಬೇಕು. ಹಾಗಿದ್ರೆ ಅದು ಅವತ್ತಿನ ದಾಖಲೆಯಲ್ಲಿ ಇರಬೇಕು. 1911ರಲ್ಲಿ ಬ್ರಿಟಿಷ್ ಅಧಿಕಾರಿ HR ನೆವಿಲ್ ಪ್ರಕಟ ಮಾಡಿರುವ ಅಲಹಾಬಾದ್ ಗೆಜೆಟಿಯರ್ನಲ್ಲಿ ಎಲ್ಲೂ 144 ವರ್ಷದ ಉಲ್ಲೇಖವೇ ಇಲ್ಲ. ಅದರಲ್ಲಿರೋದು ಕೊನೆ ಕುಂಭಮೇಳ ಈ ಹಿಂದೆ ನಡೆದಿದ್ದು 1906ರಲ್ಲಿ, ಅಂದರೆ 2025ರ ಮಹಾಕುಂಭ ಮೇಳಕ್ಕಿಂತ 119 ವರ್ಷಕ್ಕಿಂತ ಮುಂಚೆ. ಆ ಗೆಜೆಟಿಯರ್ನಲ್ಲೂ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಅಂತಾನೆ ಹೇಳಲಾಗಿದೆ. ಧರ್ಮಕ್ಕೆ ಆಚರಣೆಗಳ ರೂಪವನ್ನ ಮಾತ್ರ ನೀಡಿದ್ರೆ ಅದು ಉನ್ಮಾದ ಆಗತ್ತೆ. ಶ್ರೇಷ್ಠತೆಯ ಭಾವನೆಯಲ್ಲಿ ಧರ್ಮ ತನ್ನ ಮಹತ್ವವನ್ನ ಮರೆತು ಬಿಡುತ್ತೆ. ಹಾಗಾದಾಗ ಅದು ಜನರನ್ನ ಗುಂಪಾಗಿ ಪರಿವರ್ತಿಸುವ ವಾತಾವರಣವನ್ನ ಉಂಟು ಮಾಡುತ್ತೆ. ಆಗದು ಜನರನ್ನ ಸುತ್ತಮುತ್ತಲಿನ ಭ್ರಮೆಯಿಂದ ಹೊರತರಲಾರದು. ಧರ್ಮದ ಆಚರಣೆಗಳನ್ನು ಉತ್ಪ್ರೇಕ್ಷಿತ ರೀತಿಯಲ್ಲಿ ಬಿಂಬಿಸೋದು ಮತ್ತು ಧರ್ಮದ ಸಾರವನ್ನ ಜನರಿಗೆ ತಿಳಿಸದೇ ಇರೋದು ಧರ್ಮದೊಂದಿಗೆ ಮಾಡಲಾಗುವ ದೊಡ್ಡ ಅಪ್ರಾಮಾಣಿಕತೆ ಆಗುತ್ತೆ. 144 ವರ್ಷಗಳ ಕತೆ ಹೇಳಿ ವಂಚಿಸುವ ಬಿಜೆಪಿ ಯಾವ ಉದ್ದೇಶಗಳಿಗಾಗಿ ಧರ್ಮದ ಆಚರಣೆಗಳನ್ನು ಬಳಸುತ್ತೆ ಅನ್ನೋದು ಸ್ಪಷ್ಟ. ಮತ್ತು ಅದಕ್ಕಾಗಿಯೇ ಗಂಗೆ ಕಲುಷಿತವಾಗಿದೆ ಅನ್ನೋ ಕಠೋರ ಸತ್ಯವನ್ನು ಕೂಡ ಅದು ಒಪ್ಪದೆ ಮತ್ತೂ ಒಂದು ದೊಡ್ಡ ಸುಳ್ಳನ್ನ, ಅಪಾಯಕಾರಿ ಸುಳ್ಳನ್ನ ಹೇಳತೊಡಗುತ್ತೆ. ಡೌನ್ ಟು ಅರ್ತ್ ವರದಿ ಪ್ರಕಾರ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಫೆಬ್ರವರಿ 3ನೇ ತಾರೀಕು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಗಂಗೆ, ಯಮುನೆ ನೀರು ಕಲುಷಿತವಾಗಿರುವ ಬಗ್ಗೆ ವರದಿ ಸಲ್ಲಿಸಿದೆ. ಅಲ್ಲಿ ಜನ ಮಹಾಕುಂಭದ ಸಮಯದಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳಿಂದ ಮುಕ್ತಿ ಪಡಿತಾರೆ ಅನ್ನೋ ನಂಬಿಕೆ ಎಲ್ಲರ ಮೈ ಮರೆಸಿರುವಾಗ ಆ ಪ್ರದೇಶದ ಅನೇಕ ಸ್ಥಳಗಳಲ್ಲಿ ಗಂಗಾ ಮತ್ತು ಯಮುನಾ ನೀರಿನ ಸ್ಥಿತಿ ಭಯಾನಕವಾಗಿದೆ. ಮಲದಲ್ಲಿರುವ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಪ್ರಮಾಣದಲ್ಲಿ ನದಿ ನೀರಿನಲ್ಲಿ ಕಂಡು ಬಂದಿದೆ. ನೀರಿನ ಗುಣಮಟ್ಟ ಪರೀಕ್ಷಿಸೋಕೆ ನೀರಿನ ಮಾದರಿಗಳನ್ನು ತೆಗೆದುಕೊಂಡ ಸ್ಥಳಗಳಲ್ಲಿ
ನೀರಿನಲ್ಲಿ ಗಂಗಾ ಘಾಟ್ ಮತ್ತು ಸಂಗಮ್ ಘಾಟ್ ಕೂಡ ಸೇರಿವೆ. ಅದರ ಅರ್ಥ ಮಹಾಕುಂಭದ ಸಮಯದಲ್ಲಿ ಜನರು ನೂರಾರು ಕಿಲೋಮೀಟರ್ ದೂರದಿಂದ ಸ್ನಾನ ಮಾಡೋಕೆ ಅಲ್ಲಿಗೆ ಬಂದ್ರೆ ಅಲ್ಲಿನ ನೀರು ಸ್ನಾನಕ್ಕೆ ಯೋಗ್ಯ ಆಗಿರಲಿಲ್ಲ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ಜನವರಿ 12ರಿಂದ ಫೆಬ್ರವರಿ 4ರವರೆಗಿನ ವರದಿಯಲ್ಲಿ ಪ್ರಯಾಗ್ರಾಜ್ನ ಗಂಗಾ ಮತ್ತು ಯಮುನಾ ನೀರಿನಲ್ಲಿ ಅತಿ ಹೆಚ್ಚು ಮಟ್ಟದ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಂಡುಬಂದಿದೆ. ಜನವರಿ 20ರಂದು ಸಂಗಮ್ನಲ್ಲೂ ಕೂಡ ನಿಗದಿತ ಮಿತಿಗಿಂತ ಸುಮಾರು 280 ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾಗಳು ಕಾಣಿಸಿವೆ. ಇದು ಪ್ರತಿ ಕೆಲವು ದಿನಗಳಿಗೊಮ್ಮೆ ಸಂಭವಿಸುತ್ತೆ. ಪರಿಸ್ಥಿತಿ ಹೀಗಿರುವಾಗ ಸರ್ಕಾರ ನಿಜವಾಗಿಯೂ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ರೆ ಸಂಗಮ್ ಕರಾವಳಿಯಲ್ಲಿ ಜನರ ಪ್ರವೇಶವನ್ನು ನಿಲ್ಲಿಸ್ತಾ ಇತ್ತು. ಆದರೆ ಅದು ಹಾಗೆ ಮಾಡೋಕೆ ತಯಾರಿಲ್ಲ. ಸಿಪಿಸಿಬಿ ಎನ್ಜಿಟಿಗೆ ಸಲ್ಲಿಸಿರುವ ಎಲ್ಲ ದತ್ತಾಂಶಗಳು ಫೆಬ್ರವರಿ 4ರವರೆಗಿನವು ಮಾತ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದಾದ ನಂತರದ ಡೇಟಾ ಮಾಲಿನ್ಯದ ಮತ್ತಷ್ಟು ಭಯಾನಕ ಪರಿಸ್ಥಿತಿಯನ್ನು ತೆರೆದಿಡಬಹುದು. ಎನ್ಜಿಟಿ ವಿವರವಾದ ವರದಿಯನ್ನು ಕೇಳಿದೆ. ಫೆಬ್ರವರಿ 16ರಂದು ಎನ್ಜಿಟಿ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಕಟುವಾಗಿ ಟೀಕಿಸಿದೆ. ನೀವು ಕೋಟಿಗಟ್ಟಲೆ ಜನರನ್ನ ಕಲುಷಿತ ನೀರಿನಿಂದ ಸ್ನಾನ ಮಾಡುವಂತೆ ಮಾಡಿದ್ದೀರಿ, ಸ್ನಾನಕ್ಕೂ ಯೋಗ್ಯವಲ್ಲದ ನೀರನ್ನು ಬಳಸುವಂತೆ ಆಯಿತು ಅಂತ ಹೇಳಿದೆ. ಈ ವರದಿಯ ನಂತರ ಗದ್ದಲ ಉಂಟಾದಾಗ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಹೇಳಿದ್ದೇನು, ಸಂಗಮದ ನೀರು ಸ್ನಾನಕ್ಕೆ ಮಾತ್ರವಲ್ಲ ಕುಡಿಯೋಕೂ ಕೂಡ ಯೋಗ್ಯವಾಗಿದೆ ಅಂತ ಹೇಳಿದ್ರು. ಇದು ಮಹಾಕುಂಭವನ್ನ ದೂಷಿಸುವ ಪಿತೂರಿಯಾಗಿದೆ ಅಂತ ಹೇಳಿಬಿಟ್ರು. ಗಂಗಾ ಮತ್ತು ಯಮುನಾ ನೀರನ್ನು ವರ್ಷಗಳಿಂದ ಕಲುಷಿತಗೊಳಿಸಲಾಗಿದೆ ಮತ್ತು ವಿಶ್ವದ ಅತ್ಯಂತ ಕಲುಷಿತ ನದಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಕಣ್ಣಿಗೆ ಕಾಣಿಸದ ಕಣಗಳು ಅದರಲ್ಲಿ ಇರುತ್ತೆ ಮತ್ತು ಕೋಟ್ಯಾಂತರ ಜನ ನಿರಂತರವಾಗಿ ಅಲ್ಲಿ ಸ್ನಾನ ಮಾಡಿದಾಗ ಅವುಗಳ ಪ್ರಮಾಣ ಹೆಚ್ಚಾಗುತ್ತೆ. ಆ ನೀರಿನಲ್ಲಿ ಕೊಳಕು ಹೆಚ್ಚಾಗುತ್ತೆ. ಈ ಸತ್ಯಗಳನ್ನು ಮರೆಮಾಚಿ ಸುಳ್ಳನ್ನು ಹೊದಿಸುವ ಸರ್ಕಾರ ಸನಾತನ ಧರ್ಮದ ಮಾತಾಡುತ್ತೆ. ಎಂತಹ ಘೋರ ಅಲ್ವಾ ಇದು? ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.